ಇಟ್ಟಿದ್ದೆ 50,000 ದುಡ್ಡು ಏನಾಯಿತು? ಹಾಂ, ಇಲ್ಲಿ ಇಟ್ಟಿರೋದೇ ಕಾಣಿಸ್ತಾ ಇಲ್ಲ ಅಂತಂದರೆ ಎಲ್ಲೋಯ್ತು ಅಂತ ತಿಳ್ಕೊಂಬನಪ್ಪ. ಇಲ್ಲೇ ಇಟ್ಟಿದ್ದೆ ನಾನು, ಇಲ್ಲಿ ಬೇರೆ ಕಡೆ ಎಲ್ಲೂ ಇಕ್ಕಿಲ್ಲ. ಹಾಂ, ಯಾರು ತಗೊಂಡ್ರು? ಯಾರು ತಗೊಂಡ್ರಪ್ಪ? ಏನಾದರೂ ನಮ್ಮ ಸೂರ್ಯ ಏನಾದರೂ ತಗೊಂಡಿದ್ದಾನೋ ಏನೋ, ಕೇಳ್ತೀನಿ ತಡಿ. ನಮ್ಮ ಪಾಪ ಏನಂತ ತಾಣವನೇನೋ ಕೇಳ್ತೀನಿ. ಅದೇನು ಯಾರು ತಗೊಂಬಲ್ಲಪ್ಪ 50,000 ರೂಪಾಯಿ ಇವತ್ತು ಬಿಡಿಸ್ಕೊಂಬಂದೆ. ಏನಾನ ಮಾಡಿ ಅದಕ್ಕೆ ನೀರು ಏನಾನ ಟ್ಯಾಂಕರಾಗಾದರೂ ಒಡ್ಸೋಕ್ಕಾಗುತ್ತೆ. ನೀರು ಬರಲ್ಲ, ಅಡಿಕೆ ತೋಟಕ್ಕೆ ನೀರು ಕಡಿಮೆ ಆಗಿದ್ದಾವೆ ಅಂತೇಳಿ ಟ್ಯಾಂಕರಾಗಾದರೂ ಒಡ್ಸೋಣ ಅಂತೇಳಿ ಒಂದು 50,000 ಬಿಡಿಸ್ಕೊಂಬಂದು ಇಕ್ಕಿದ್ದೆ. ಇಕ್ಕಿರೋದೇನಾಯಿತು ಹೋಗತ್ತ. ನನಗಂತೂ ದುಡ್ಡು ಏನಾನ 1 ರೂಪಾಯಿ ಕಳ್ಕೊಬಿಟ್ರೆ ಭಾಳ ಬೇಜಾರಾದಂಗೆ ಆಗ್ಬಿಡುತ್ತೆ. ಪಾಪ ಸೂರಿ, ಸೂರಿ ಪಾಪ, ಏನಮ್ಮ? 50,000 ರೂಪಾಯಿ ದುಡ್ಡು ಇಕ್ಕಿದ್ದೆ ಕಣ ಇಲ್ಲಿ. ಏನಾಯಿತು ನೋಡಿದೆ. ಇವಾಗ ಟ್ಯಾಂಕರಾಗಾದ್ರೂ ನೀರು ಹೊಡೆಸ್ಕೊಂಬರೋಣ ಅಂತೇಳಿ ತಗೊಂಬಂದಿದ್ದೆ, ಬಿಡಿಸ್ಕೊಂಬಂದಿದ್ದೆ ಬ್ಯಾಂಕ್ನಾಗಿದ್ದಿದ್ದ. ಯಾಕಂದರೆ ಇವಾಗ ಅಡಿಕೆ ಗಿಡಕ್ಕೆ ನೀರಿಲ್ಲ, ಹೆಂಗೋ ಒಂದಿಷ್ಟು ಟ್ಯಾಂಕರಾಗಾದ್ರೂ ಒಡ್ಸೋಣ. ನೇ ಮಾಡೋಕ್ಕಾಗುತ್ತೆ, ಟ್ಯಾಂಕರಾಗಾದ್ರೂ ಒಡಿಸಿ ಉಳಿಸ್ಕೋಬೇಕು ಅಡಿಕೆ ತೋಟನ. ಇವಾಗ ಕೈಗೆ ಬಂದಿರೋಂಥ ಫಸಲು ಬಿಡೋಕ್ಕಾಗಲ್ಲ, ನೀರಿಲ್ಲ ಅಂತೇಳಿ, ಬೋರ್ನ ನೀರಿಲ್ಲ ಅಂತ ಬಿಡೋಕ್ಕಾಗಲ್ಲ ಅಂತ ನಾನೊಂದು 50,000 ಹಿಂಗೆ ಆಗ್ಲೇಳು ಒಂದೊಂದು ವಾರಕ್ಕೆ 2 ಸತಿ ಹಿಂಗೆ ತಿಂಗಳಿಗೆ ಒಂದು 3-4 ಸತಿ ಹಿಂಗೆ ಒಡ್ಸೋಕ್ಕಾಗುತ್ತೆ ಅಂತ. ಇಲ್ಲ ಕಣಮ್ಮ, ನಾನು ನೋಡಲಿಲ್ಲ. ಯಾವ 50,000 ನೋಡಲಿಲ್ಲ, 1 ರೂಪಾಯಿನೂ ನಾನು ನೋಡಲಿಲ್ಲ ಅಮ್ಮ. ನಾನು ತಗೊಂಬಲ್ಲ ಅಮ್ಮ, ಬೇಕಿದ್ರೆ ನಾನು ಕೇಳಿ ಇಸ್ಕೊಂತೀನಿ. ನಾನು ಏನಕ್ಕಮ್ಮ ತಗೊಂಬನ? ಬೇರೆ ಮತ್ತೆ ಯಾರು ತಗೊಂಡ್ರು? ನಮ್ಮ ಅಮೃತ ಏನಾದರೂ ತಗೊಂಡಿದ್ದಾಳೇನಪ್ಪ? ಅಮೃತನ ಕೇಳ್ತೀನಿ ತಡಿ. ಅಮ್ರು, 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 ಏನು ಮಮ್ಮಿ? ಅಮ್ರು 50,000 ರೂಪಾಯಿ ದುಡ್ಡು ರೂಮಾಗಿ ಇಟ್ಟಿದ್ದೆ ಕಣಮ್ಮ. ಏನಾದರೂ ತಗೊಂಡಿದ್ದೆ? ನಿನ್ಗೆ ಏನಾದರೂ ಖರ್ಚಿಗೆ ಏನಾದರೂ ಬೇಕು ಅಂತ? ಇಲ್ಲ ಮಮ್ಮಿ, ತಗೊಂಡಿಲ್ಲ. ಏನಾದರೂ ಬೇಕಂದ್ರೆ ನಾನು ನಿನ್ನ ಹತ್ರ ಕೇಳಿ ಇಸ್ಕೊತೀನಿ. ಯಾಕೆ ಮಮ್ಮಿ ನಾನು ಓದ್ಕೊಳ್ಳಿ? ಇಲ್ಲ ಮಮ್ಮಿ, ನಾನು ತಗೊಂಡಿಲ್ಲ ಮಮ್ಮಿ, ಖಂಡಿತ ತಗೊಂಡಿಲ್ಲ. ತಗೊಂಡಿದ್ರೆ ತಗೊಂಡಿದ್ದೀನಿ ಅಂತ ಹೇಳ್ತೀನಿ, ತಗೊಂಡಿಲ್ಲ. ಅಜ್ಜಿ ಏನಾದರೂ ತಗೊಂಡಿರ್ಬೇಕೇನೋ ಕೇಳ್ರಿ. ಇಲ್ಲ ತಾತನೋ, ಇಲ್ಲ ಅಂತಂದರೆ ಅವತ್ಕೇನೋ ಏನಾದರೂ ತಗೊಂಡಿದ್ದಾರೆ ಅಂತ ಕೇಳ್ರಿ, ಹೇಳ್ತೀನಿ ತಡಿ. ಏನಾದರೂ ಚಿಕ್ಕಮ್ಮನೇ ತಗೊಂಡಿರ್ಬೇಕೇನೋ. ಚಿಕ್ಕಮ್ಮ, ಮತ್ತೆ ಅಲ್ಲಿ ದುಡ್ಡು ಇಟ್ಟಿದ್ದೆ 50,000 ರೂಪಾಯಿ ದುಡ್ಡು, ಏನಾದರೂ ತಗೊಂಡ್ರಾ? 50,000 ದುಡ್ಡು ಇಲ್ಲಮ್ಮ ತಾಯಿ, ನಾನು ತಗೊಂಡಿಲ್ಲ. ತಗೊಂಡಿದ್ದೀನಿ ಅಂತ ಹೇಳ್ತೀನಿ. ಇಲ್ಲಮ್ಮ, ನಾವು ಯಾತು ದುಡ್ಡು ಪಡಿ ಯಾತು ನೋಡಿಲ್ಲ ಕಣಮ್ಮ. ತಗೊಂಡಿದ್ರೆ ಕೊಟ್ಬಿಡಿ ಅಜ್ಜಿ. ಏನಕ್ಕಾದ್ರೂ ತಗೊಂಡಿದ್ರೆ ಬೇಕಾದ್ರೆ ಕೇಳಿಸ್ಕೊಳ್ರಿ, ಅಮ್ಮ ಕೊಡುತ್ತೆ. ಅದು ಬಿಟ್ಬಿಟ್ಟು ಸುಮ್ಮನೆ ತಗೊಂಡ್ರೆ ಚೆನ್ನಾಗಿರಲ್ಲ, ಕೇಳಿಸ್ಕೊಳ್ರಿ. ಮತ್ತೆ ಕೇಳಿಸ್ಕೋಬೇಕು ಚಿಕ್ಕಮ್ಮ, ನಾನೇನಕ್ಕೂ ಇಲ್ಲ ಅಂತ ಹೇಳಲ್ಲ, ಬೇಕಾದರೆ ಕೊಡ್ತೀನಿ. ಈಗ ಏನು ಬೇಕಂದರೆ ಕೇಳಿ ನಾನು ಕೊಡ್ತೀನಿ. ತಗೊಂಡಿಲ್ವಾ ನೀವು? ಇಲ್ಲ ಕಣಮ್ಮ, ದೇವರ ಆಣೆಗೂ ನಾನು ತಗೊಂಡಿಲ್ಲ ಕಣೆ. ತಗೊಂಡಿದ್ರೆ ತಗೊಂಡಿದ್ದೀನಿ ಅಂತ ಹೇಳ್ತೀನಿ ಕವಿತಾ. ಇಲ್ಲ ಕಣಮ್ಮ, ನಾನು ತಗೊಂಡಿಲ್ಲ. ಏನಕ್ಕೆ ತಗೊಂಬನ ಹೇಳಿ? ನಾನು ಈಗ ನಿಮ್ಮ ಅಪ್ಪ ಇಂತಾಗೆ ಇರುತ್ತೆ, ಏನಾನ ಬೇಕಂದ್ರೆ ನಿಮ್ಮ ಅಪ್ಪ ಇಂತಾಗೆ ನಾನು ದುಡ್ಡು ಇಸ್ಕೊಂತೀನಿ. ಇಲ್ಲ ಅಂತಂದ್ರೆ ನಾನು ತಗೋ ಓಟ ಐತೆ, ನನಗೂ ಏನಕನ ಬೇಕಂದ್ರೆ ನಾನು ನನ್ನ ದುಡ್ಡೇ ಬಳಸ್ಕೊಂತೀನಿ. ತಗೊಂಡಿಲ್ಲ ಕಣಮ್ಮ, ತಗೊಂಡಿಲ್ಲ ನಾನು. ಸರಿ ಆಯಿತು ಬಿಡು ಚಿಕ್ಕಮ್ಮ, ಏನೋ ಕೇಳಿದೆ, ಎಲ್ಲೋ ಇಟ್ಟಿದ್ದೀನಿ, ಏನು ಮರ್ತನೋ ಏನೋ ಕೇಳೋಣ. ಈ ಅಪ್ಪ ಏನಾದರೂ ನಮ್ಮ ಅಪ್ಪ ಏನಾದರೂ ತಗೊಂಡೈತವೋ ಕೇಳ್ತೀನಿ ಬಿಡು. ಸರಿ ಆಯ್ತು ಕಣಮ್ಮ, ತಗೊಂಡಿದ್ರೆ ನಾನು ತಗೊಂಡಿದ್ದೀನಿ ಅಂತಿ, ತಗೊಂಡಿಲ್ಲ ಅಂದಮೇಲೆ ತಗೊಂಡಿಲ್ಲ. ಅಜ್ಜಿ ಬೇಗ ಮಾಡಜ್ಜಿ ಅಡುಗೆ ತಿಂಡಿ ಎಲ್ಲನ ತಿಂಡಿ ಮಾಡಜ್ಜಿ ಬೇಗ. ನೀನು ಬೇಗ ಮಾಡೋದೇ ಇಲ್ಲ. ಮಾಡ್ತೈತೆ ಬಿಡು, ಆ ಚಿಕ್ಕಮ್ಮನಿಗೆ ಆಗಲ್ಲ, ಸ್ವಲ್ಪ ಲೇಟಾಗೆ ಮಾಡ್ತೈತೆ, ಸ್ವಲ್ಪ ಲೇಟಾಗೆ ಮಾಡಲಿ ಬಿಡು. ಏನೋ ನನಗೆ ಈ ಚಿಕ್ಕಮ್ಮನ ಮೇಲೆ ಅನುಮಾನ, ಏನಾದರೂ ದುಡ್ಡು ಗಿಡ್ಡು ಏನಾದರೂ ತಗೊಂಡೈತೋ ಅಂತ ಅನ್ನಿಸ್ತಾ ಐತೆ. ನನಗೂ ಅಷ್ಟೇ ಕಣಮ್ಮ. ಇವ್ರ ಮೇಲೆ ಅನುಮಾನ ನನಗೆ. ಏನು ಮಾಡೋದು ಹೇಳೋಕ್ಕಾಗಲ್ವಲ್ಲ. ಹೇಳಿದ್ರೆ ಈಗ ಏನು ಅನ್ಕೊಂತಾರೋ ಏನೋ ಅಂತ ಅನ್ನಿಸ್ತೈತೆ. ಏನಾದ್ರೂ ಅವ್ರ ಗಂಡು ಮಕ್ಳಿಗೆ ಏನಾದರೂ ಕೊಡಬೇಕು ಅಂತ ಏನಾದರೂ ತಗೊಂಡೈತೋ ಏನೋ. ಈ ಚಿಕ್ಕಮ್ಮ ಒಳ್ಳೇದಲ್ಲ. ನಮ್ಮ ಚಿಕ್ಕಮ್ಮ ಮೊದಲಿಂದಲೂ ಹಂಗೆ ನಮ್ಮ ಅಪ್ಪ ಇಂತಾಗೆ ದುಡ್ಡು ಕಾಸು ಎಲ್ಲ ಮಸ್ತಾಗಿ ಇಸ್ಕೊಂಡು ಬೊಚಿಕಮ್ಮದು. ಮಸ್ತಾಗಿ ದುಡ್ಡು ಕಾಸು ಒಡವೆ ಎಲ್ಲ, ನಮ್ಮ ಅಮ್ಮನ ಒಡವೆ ಎಲ್ಲ ಇದ್ವಲ್ಲ, ಎಲ್ಲ ಬೊಚಿಕಮ್ಮದು. ಅವ್ರ ತವ್ರ ಮನೆಗೆ ಯಾತ್ರದ್ದು ಇಲ್ವಲ್ಲ, ಎಲ್ಲ ತವ್ರ ಮನೆಗೆ ಕಳ್ಸೋಕ್ಕೆ ಎಲ್ಲನ ನಮ್ಮ ಅಪ್ಪ ಇಂತ ಇಸ್ಕೊಂಡು ಎಲ್ಲ ಅವಾಗೆಲ್ಲ ಬೊಚಿಕಮ್ಮದು ಹೇಳು. ನನಗೆ ಯಾಕೋ ನಮ್ಮ ಚಿಕ್ಕಮ್ಮನ ಮೇಲೇ ಅನುಮಾನ. ಇವಾಗ ಕಸ ಮೊಸರು ಎಲ್ಲನ ಮಾಡ್ತೈತಲ್ಲ, ಕಸ ಗಿಸ ಎಲ್ಲ ಹೊಡೆದು ಮನೆಯೆಲ್ಲ ಕ್ಲೀನ್ ಮಾಡುತ್ತಲ್ಲ, ಅದಕ್ಕೆ ಎಲ್ಲನ ನನಗೆ ತಿಳಿದಂಗೆ ಆ ಚಿಕ್ಕಮ್ಮ ಏನಾದರೂ ತಗೊಂಡಿರ್ಬೇಕು ಅಂತ ಅನ್ನಿಸ್ತೈತೆ ಅವ್ರ ತವ್ರ ಮನೆಗೆ ಕಳ್ಸೋಕ್ಕೆ. ನಮ್ಮ ನನಗೂ ಅದೇ ಡೌಟು. ಇವರೇ ತಗೊಂಡಿರ್ಬೇಕು ಅಂತ ಅನ್ನಿಸ್ತೈತೆ. ನಮ್ಮ ಇವಾಗ ಬಾಯಿ ಬಿಟ್ಟು ಹೋಗಕ್ಕೆ ಹೋಗಲ್ಲ, ಬಿಡಕ್ಕೆ ಹೋಗಲ್ಲ. ಏನು ಮಾಡೋಣ, ಜೋಪಾನ ಮಾಡಿ ಇಕ್ಕೋಬೇಕು. ತಡಿ, ನಿಮ್ಮ ಅಪ್ಪ ಇನ್ನೇನ ಕೇಳ್ತೀನಿ. ನಿಮ್ಮ ಅಪ್ಪ ಏನಾರು ತಗೊಂಡಿದ್ರು ತಾಂಡಿರ್ಬೇಕೇನೋ. ಇನ್ನು ಸುಮ್ಮನೆ ಯಾಕೆ ಈಗಳಪ್ಪು ಅಂದರೆ ಅಂತಾರೆ ಮಂಗಾಗುತ್ತೆ. ಅದಕ್ಕೆ ತಡಿ ಕೇಳ್ತೀನಿ. ತನು ಬಂದ್ಲು, ತನು ಏನಾದರೂ ಕೇಳಂತಡೆ. ತನು, ಅಮ್ಮಯ್ಯ 50,000 ಅಮೌಂಟ್ ಇಟ್ಟಿತ್ತಂತೆ, ಏನಾದರೂ ನೋಡ್ದಾ? ಇಲ್ಲಪ್ಪ, ನಾನು ಏನಕ್ಕೆ ತಗೊಳ್ಳೋಣ? ನನಗೇನು ಅವಶ್ಯಕತೆ ಐತೆ? ನಾನೇನು ತಗೊಳ್ಳೋಣ? ನಾನು ತಗೊಳ್ಳಲ್ಲ. ನನ್ನಂಗೆಲ್ಲ ಕೇಳಬೇಡಿ ನೀವು. ಏನು ನನ್ನ ಹಿಂಗೆ ಕೇಳ್ತಾ ಇದ್ದೀರಾ? ಏನು ನಾನೇ ನಿನ್ನ ಕಳ್ಳಿನ? 50,000 ದುಡ್ಡು ತೊಗೊಂಡಿದ್ಯಾ ಅಂತ ಕೇಳ್ತಾ ಇದ್ದೀರಲ್ಲ, ಏನು ನಾನೇ ನಿನ್ನ ಕಳ್ಳಿನ? ಕಳ್ಳಿ ಅಂತ ಕೇಳ್ತಾ ಇಲ್ಲ ಕಣಮ್ಮ, ಕಳ್ಳಿ ಅಂತ ಏನು ನಾನೇನು ಕೇಳ್ತಾ ಇಲ್ಲ. ಏನಾದರೂ ಅಲ್ಲಿ ಇಕ್ಕಿದ್ದೆ ನೋಡ್ದೆ, ಏನಕ್ಕಾದ್ರೂ ತಗೊಂಡ ಅಂತ ಕೇಳಿದ್ದು. ಇಲ್ಲ ಕಣತೆ, ತಗೊಂಡಿಲ್ಲ ನಾನು. ನೀವು ಅದೇನು ಕೇಳ್ತೀರಲ್ಲ, ನೀವು ಹಂಗೆ ಕೇಳ್ತೀರಲ್ಲತ್ತೆ. ಏನ್ರಿ? ಅಲ್ಲ, ನಿಮ್ಮ ಅಮ್ಮನಿಗಂತೂ ಗೊತ್ತಾಗೋದಿಲ್ಲ ಅಂತಂದ್ರೆ ನಿಮಗೂ ಗೊತ್ತಾಗಲ್ವಾ? ಏನು ನಾನೇನಕ್ಕೆ ತಗೊಳ್ಳೋಣ 50,000 ರೂಪಾಯಿ ದುಡ್ಡ? ನನಗೇನು ಅವಶ್ಯಕತೆ ಇದೆ? ನಾನು ಹಂಗೆಲ್ಲ ತಗೊಳ್ಳಲ್ಲ. ನಾನು ಎಲ್ಲರ ಥರ ಅಲ್ಲ. ನನ್ನೇನು ಕಳ್ಳಿ ಮಾಡ್ಕೊಂಡಿದ್ದೀರಲ್ಲ, ಕೇಳೋಕ್ಕೂ ಸ್ವಲ್ಪ ಯೋಚನೆ ಮಾಡಿ ಕೇಳಬೇಕು ನನಗೆ. ಆ ರೀತಿ ಎಲ್ಲ ಕೇಳಿದ್ರೆ ಅಂದರೆ ಸರಿ ಹೋಗಲ್ಲ. ಸರಿ ಬಿಡಿ, ಅದಕ್ಕೆ ಏನೋ ಕೇಳಿದ್ರು. ನಾನು ಕೇಳ್ತಾ ಅಮ್ಮ ಇಲ್ಲ ಕಣಮ್ಮ ನಾನು ತಗೊಂಡಿಲ್ಲ ಅಂತ. ಏನೋ
ಅಜ್ಜಿ ಮೇಲೆ ಡೌಟು ನನಗೆ. ಈ ಅಮ್ಮ ಇದ್ದಾಳಲ್ಲ ಯವ್ವ, ನಿಮ್ಮ ಚಿಕ್ಕಮ್ಮನ ಕರ್ಕೊಂಬಂದಿದ್ದೀರಲ್ಲ, ನಿಮ್ಮ ಚಿಕ್ಕಮ್ಮನೇನೆ. ಅವ್ರ ಕೈ ಬೈ ಸರಿಯಿಲ್ಲ ಫಸ್ಟು. ಅವ್ರನ್ನ ಇಲ್ಲಿಂದ ಕಳ್ಸೋದು ಕಲೀರಿ. ನೀವು ಇಲ್ಲಿ ಕರ್ಕೊಂಬಂದು ಇಟ್ಕೊಂಡಿದ್ದೀರಲ್ಲ ಅತ್ತೆ, ನಿಮಗೆ ಬುದ್ಧಿ ಇಲ್ಲ. ನಿಮ್ಮ ಚಿಕ್ಕಮ್ಮನೆ ಏನೋ ಮಾಡಿದಾರೆ 50,000 ದುಡ್ಡು. ನಾನು ಕೇಳಿದ್ರೆ ನಿಮ್ಮ ಮನೆ ಸೊಸೆ ಆಗಿ ನಾನು ತಗೊಳ್ತೀನಿ, ತಗೊಂಡ ಅಂತ ನನ್ನ ಕೇಳ್ತಿರಲ್ಲ ನೀವು. ಬಿಡಮ್ಮ, ಏನೋ ಕೇಳಿದೆ, ನೋಡ್ದೇನಮ್ಮ, ಅಲ್ಲಿತ್ತು ಏನಾದರೂ ತಗೊಂಡ ಅಂತ ಏನೋ ಕೇಳಿದೆ ಅಷ್ಟೇನೆ. ಇಲ್ಲ ಅತ್ತೆ, ನೋಡ್ದೆ ಅಂತಲೂ ಕೇಳಬೇಡ್ರಿ ನನಗೆ, ಸರಿನಾ? ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾವೇನಕ್ಕೆ ತಗೊಳ್ಳೋಣ? 50,000 ದುಡ್ಡು ನನ್ನ ಹತ್ರನೇ ಇರುತ್ತೆ. ನಾನು ನಿಮ್ಮ ತಗೊಂಡು ದುಡ್ಡು ಏನು ನಾನೇನು ಮಾಡಲಿ ಹೇಳು. ಸಾರಿ 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 ತನು, ಬಿಡು ಹೋಗ್ಲಿ. ಸಾರಿ ಬಿಡಮ್ಮ, ಸಾರಿ ಬಿಡು. ತಪ್ಪಾಯ್ತು ಬಿಡು ಕೇಳಿದ್ದು. ಮತ್ತೆ ಕೇಳೋದು ಕೇಳ್ಬಿಡ್ತೀರಾ, ಆಮೇಲೆ ಸಾರಿ ಅಂತೆ. ಸಾರಿ ಕೇಳೋದೊಳ್ಳೆ ಚೆನ್ನಾಗಿ ಕಲ್ತಿದ್ದೀರಾ ನೀವು. ಅದಕ್ಕೆ ನನಗೆ ಅಜ್ಜಿ ಮೇಲೆ ಅನುಮಾನ. ಕಮಲಜ್ಜಿನೇ ತಗೊಂಡಿರ್ಬೇಕು ಅಂತ ಅನ್ನಿಸ್ತೈತೆ ನನಗೆ. ಕಮಲಜ್ಜಿದೆ. ಇವ್ರ ಚಿಕ್ಕಮ್ಮ ಒಳ್ಳೆಯವರಲ್ಲ, ನಮ್ಮ ಅಮ್ಮರ ಚಿಕ್ಕಮ್ಮ. ನಾನು ಹೇಳ್ತೀನಿ, ಹೇಳಿದ್ರೆ ಕೇಳಲ್ಲ. ನನಗೆ ಕಮಲಜ್ಜಿ ಮೇಲೆ ಅನುಮಾನ ಐತೆ, ಅವ್ರೇ ತಗೊಂಡಿರೋದು ಅಂತ ಅನ್ನಿಸ್ತೈತೆ. ಅವ್ರಿಗೆ ಫಸ್ಟು ಹೆಂಗೆ ಅಂತ ಇವತ್ತೆ ಇನ್ನೂ ಗೊತ್ತಿಲ್ಲ. ನನಗೆ ಚೆನ್ನಾಗಿ ಗೊತ್ತು. ಅವ್ರು ನೋಡ್ತಾ ಇದ್ದೀನಿ, ಹಾಗೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅವ್ರ ಬುದ್ಧಿ ಸರಿ ಇಲ್ಲ. ಏನೋ ಇವಾಗ ಭಾಗ ಕೊಟ್ಟಿದ್ದೀವಿ ಅಂತ ಮಗಳ ಮನೇಲಿ ಬಂದಿದ್ದಾರೆ. ಬಂದು ಇದ್ದು ಎಲ್ಲ ಗಂಡು ಮಕ್ಕಳಿಗೆ ಅವ್ರು ಒಳ್ಳೇದು ಮಾಡ್ತಾ ಇರೋದು. ಗಂಡು ಮಕ್ಕಳಿಗೆ ಮಾಡ್ಬೇಕು ಅನ್ನೋದು ಇರೋದು ನಿಮ್ಮ ಅಪ್ಪ ನಿಮ್ಮ ಅಮ್ಮನಿಗೆ. ನೀವು ಅಂದ್ಕೊಂಡಿದ್ದೀರ ನಮ್ಮ ಅಪ್ಪ ನಮ್ಮಮ್ಮ ನಮಗೆಲ್ಲನ ಸಹಾಯ ಮಾಡಿದ್ದಾರೆ, ಒಳ್ಳೇದು ಮಾಡವ್ರೆ ಅಂತ. ಆದರೆ ಅವ್ರ ಮನಸ್ಸಲ್ಲಿ ಗಂಡು ಮಕ್ಳಿಗೆ ಮಾಡಬೇಕು ಅಂತಲೇ ಇರೋದು. ಹೆಣ್ಮಗಳು ಇವಳಿ ಭಾಗ ಕೊಟ್ವಿ, ಇಲ್ಲೆಲ್ಲ ಇವಾಗ ದುಡ್ಡು ಕಾಸು ಎಲ್ಲ ಓದ್ಕೊಂಡೋಗಿ ಎಲ್ಲ ಗಂಡು ಮಕ್ಳಿಗೆ ಕೊಡಬೇಕು ಅನ್ನೋದೇ ಇರೋದು ನಿಮ್ಮ ಅಪ್ಪ ನಿಮ್ಮ ಅಮ್ಮನಿಗೆ. ನಿಮ್ಗಿನ್ನೂ ಗೊತ್ತಿಲ್ಲ ಕಣತೆ, ಅದಿನ್ನೂ ನಿಮ್ಗೆ ಅರಿವು ಆಗಿಲ್ಲ ಅಂತ ಅನ್ನಿಸ್ತೈತೆ. ಬನ್ನಿ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ನೋಡ್ಕೊಂತೀರ, ಅವ್ರ ಹತ್ರನೇ ಕಳಿಸ್ರಿ, ನೋಡ್ಕೊಂಬ್ಲಿ. ಇವಾಗ ಭಾಗ ತಗೊಂಡಿದ್ದೀನಲ್ಲ ಹೆಣ್ಮಗಳು, ಅದಕ್ಕೇನೆ ಭಾಗ ತಗೊಂಡಿರೋದಕ್ಕೆ ನೀನೇ ನೋಡ್ಕೋಬೇಕು ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಅಂತ ಹೇಳವ್ರು ಕಣಮ್ಮ. ಇವಾಗ ಇಷ್ಟು ದಿವಸ ಅವ್ರು ನೋಡ್ಕೊಂಡವ್ರೆ, ಇವಾಗ ನಾನು ಭಾಗ ತಗೊಂಡಿದ್ದೀನಲ್ಲ, ಇವಾಗ ನಾನು ನೋಡ್ಕೋಬೇಕು. ಏನು ಮಾಡೋಕ್ಕಲ್ಲ ಬಿಡು. ಇನ್ನು ನೆನೆ ಮನೆಯಿಂದ ನಾವು ಭಾಗ ತಗೊಂಡು ತಿರ್ಗಾಲೇನೆ ಗುದ್ದಾಡಿರೋ ಅಂತಾರೆ. ಯಾಕೆ ಸುಮ್ಕಿರು? ಈಗ ನನ್ನ ದುಡ್ಡು ನಾವು ಜಾಪನ ಮಾಡ್ಕೊಂಡ್ರೆ ಯಾವುದಿರಲ್ಲ. ನಾನೆಲ್ಲ ಏನು ನಿಮ್ಮ ಮಾವಿನ ತಗೊಂಡಿರ್ಬೇಕೇನ ಹೇಳ್ತೀನಿ ಬಿಡು. ಬಿಡತ್ತ ಹೋಗ್ಲಿ. ಬಿಡ್ರಿ, ಇಲ್ಲಿಗೆ ಬಿಟ್ಟಾಕ್ರಿ. ಸುಮ್ಮನೆ ಯಾಕೆ ಈಗಳಪ್ಪ ಮಾತಾಡ್ತಾರೆ ಎಂಬಂಗಾಗುತ್ತೆ. ಮತ್ತೆ ಸುಮ್ಮನೆ ನೋಡಲ್ಲ ಮಾಡಲ್ಲ, ಬರೀ ಮಾತು. ಸ್ವಲ್ಪ ಏನಾದರೂ ಯೋಚನೆ ಮಾಡಿ ಮಾತಾಡ್ಬೇಕೇನಾದರೂ ಮಾತಾಡೋದಾದ್ರೆ. ಬಿಡು ಹೋಗ್ಲೆ, ಚಿಕ್ಕಮ್ಮನಿಗೂ ಹಂಗಂದ್ರೆ ಬೇಜಾರಾಗುತ್ತೆ. ಸುಮ್ಮನೆ ನಮ್ಮ ಮಡವೆ ನಾವು ಬಂದೋಬಸ್ತ್ ಮಾಡ್ಕೊಂಡ್ರೆ ಯಾವುದಿರಲ್ಲ. ಇವಾಗ ಒಂದ್ಸತಿ ಕಂಡ್ಬಿಡು, ನಿಮ್ಮ ಆಮೇಲೆ ಅಂತ ತಾಂಡಿರ್ಬೇಕೇನ ಏನಾದ್ರೂ. ನಾನು ಹೇಳಿದ್ನಲ್ಲ ಅಡಿಕೆ ಗಿಡಕ್ಕೆ ನೀರು ಒಳ್ಸಪ್ಪ ಅಂತ ಏನಾದರೂ ಹೇಳಿದ್ನಲ್ಲ, ಏನಾದರೂ ತಗೊಂಡು ಹೋಗಿರ್ಬೇಕೇನೋ ನಿಮ್ಮ ಮಾವ. ಫೋನ್ ಯಾಕೆ ಹೋಗ್ತಿಲ್ಲ? ಆಮೇಲೆ ಫೋನ್ ಮಾಡ್ತೀನಿ ತಗ. ಫೋನ್ ಮಾಡಿ ಕೇಳ್ತೀನಿ. ಇಲ್ಲ ಅಂತಂದರೆ ಬರುತ್ತಲ್ಲ, ಅವಾಗಾದ್ರೂ ಕೇಳಿದ್ರಾಯ್ತು. ಸುಮ್ಮನೆ ಯಾಕೆ ಈಗ ಕಾಣದಲ್ಲೇ ಮಾತಾಡಿದರೆ ಎಲ್ಲರಿಗೂ ಬೇಜಾರಾಗುತ್ತೆ. ಈಗ ನಿನ್ಗೆ ಹೆಂಗೆ ಬೇಜಾರಾಯ್ತಾ? ಚಿಕ್ಕಮ್ಮನಿಗೂ ಹಂಗೆ, ನಮ್ಮ ಅಪ್ಪನಿಗೂ ಹಂಗೆ. ಯಾರಿಗೂ ಅಂಬಕ್ಕಾಗಲ್ಲ, ಮನೇಲಿ ಇದ್ಮೇಲೆ ಎಲ್ಲರಿಗೂ ಒಂದೇ ಅಂತ ಅನ್ಕೋಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಮ್ಮ ಮನೇಲಿ 50,000 ದುಡ್ಡು ಕಳ್ತನ ಆಗೈತೆ. ಇವಾಗ ಯಾರು ತಗೊಂಡವ್ರೆ ಅನ್ನೋದು ಗೊತ್ತಿಲ್ಲ. ನನ್ನ ಸೊಸೆನ ಕೇಳಿದ್ರೆ ಸಿಟ್ಟಾಗ್ತಾ ಇದ್ದಾಳೆ. ಇವಾಗ ನಮ್ಮ ಚಿಕ್ಕಮ್ಮನ ಮೇಲೆ ಅನುಮಾನ ಬರ್ತೈತೆ. ಆದರೆ ಇವಾಗ ಕಾಣ್ದಲ್ಲೇ ನಾವು ಹೆಂಗೆ ಹೇಳೋಣ ನಮ್ಮ ಚಿಕ್ಕಮ್ಮನೇ ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ ಅಂದಮೇಲೆ ನಾವು ಸ್ವಲ್ಪ ಯೋಚನೆ ಮಾಡಿ ಯಾರಂತ ನೋಡಿ ಮಾಡಿ ಮಾತಾಡ್ಬೇಕು. ಸುಮ್ಮನೆ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ಬೇಜಾರಾಗುತ್ತೆ. ಅದಕ್ಕೆ ಸದ್ಯಕ್ಕೆ ಏನು ಮಾತಾಡೋಕ್ಕೆ ಹೋಗಲ್ಲ. ಅದು ಯಾರು ತಗೊಂಡಿದ್ದಾರೋ ಏನೋ ಗೊತ್ತಿಲ್ಲ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.